ಹಾಯ್ ಫ್ರೆಂಡ್ಸ್, ಇದು ಬೆಳಗಿನ ಬ್ರೇಕ್ಫಾಸ್ಟು ದೋಸೆ ಮಾಡಿದ್ದೀನಿ. ದೋಸೆ ಮಾಡಿ ಚಟ್ನಿ ಮಾಡಿದ್ದೇನೆ. ದೋಸೆ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಚಟ್ನಿ ಮಾಡಿದರೆ ಬೆಳಿಗ್ಗೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ತುಪ್ಪ ಯಾವಾಗಲೂ ತಿನ್ನಲಿಕ್ಕಾಗೋದಿಲ್ಲ, ದೋಸೆ ಮೇಲೆ ಹಾಕಿದರೆ ಸ್ವಲ್ಪ ತಿನ್ಬೋದು ಅಂತ. ಮಧ್ಯಾಹ್ನಕ್ಕೆ ನಾನು ಎಂತ ಮಾಡಿದೆ, ಅಮ್ಮನಿಗೆ 11 ಗಂಟೆ ಆಗುವಾಗ ಎಂಥದ್ದು ತಿನ್ನಬೇಕಮ್ಮ, ಹಸಿವೆ ತೊಡು ಆಗ್ತಾ ಉಂಟು ಅಂತ ಹೇಳಿದೆ. ಅದಕ್ಕೆ ಅಮ್ಮ ಬೆಲ್ಲದಿಂದ ಕೇಸರಿ ಬಾತ್ ಮಾಡಿದ್ದಾರೆ ನೋಡಿ. ಅದನ್ನು ಪೂರ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಬೆಲ್ಲ ಹಾಕಿ ಇನ್ನೊಂದ್ಸಲ ನಾನು ಪೂರ ವೀಡಿಯೋ ಮಾಡಿ ಹೇಳ್ತೀನಿ. ಬೇಕಿದ್ದರೆ ಕಮೆಂಟ್ ಮಾಡಿ ವೀಡಿಯೋ ಮಾಡ್ತೀನಿ. ಭಾರಿ ಒಳ್ಳೆಯದಾಗಿದೆ ಮಾತ್ರ ಇದು ಕೇಸರಿ ಬಾತು, ತುಂಬ ಟೇಸ್ಟಾಗಿ ಬೆಲ್ಲದಿಂದ ಮಾಡಿದರೆ. ಈಗ ಶುಗರ್ನವ್ರಿಗೆ ತಿನ್ನಲಿಕ್ಕೆ ಆಗೋದಿಲ್ಲಲ್ಲ, ಹಾಗೆ ಬೆಲ್ಲದಿಂದ ಮಾಡಿದ್ದು. ಇದು ಮಧ್ಯಾಹ್ನಕ್ಕೆ ಅಂತ ಮಾಡಿದೆ ನಾನು, ಏನಾದ್ರು ತಿನ್ನಬೇಕು ಖಾರ ಖಾರ ಆಗಿ ಅಂತ ಅಮ್ಮ ಡಿಫ್ರೆಂಟಾಗಿ ಒಂಥರ ಚಟ್ನಿ ಮಾಡಿದೆ. ತೆಂಗಿನಕಾಯಿ ಹಾಕಲಿಲ್ಲ, ಇದಕ್ಕೆ ಮೆಣಸು, ಜೀರಿಗೆ, ಹುಳಿ ಮತ್ತು ಜೀರಿಗೆ, ಹುಳಿ, ನೀರುಳ್ಳಿ ಎಲ್ಲ ಹಾಕಿ ಒಂದು ಮಾಡಿದ್ದಾರೆ. ಅದನ್ನು ಸ್ವಲ್ಪ ನೀರಿಗೆ ಸಾಸಿವೆ ಮತ್ತು ಎಣ್ಣೆ ಹಾಕಿ ಇದು ಮಾಡಿ, ಮತ್ತು ನೀರುಳ್ಳಿ ಕಟ್ ಮಾಡೋದು ಹಾಕಲಿಕ್ಕೆ. ನೀರುಳ್ಳಿ ಕಟ್ ಮಾಡಿ ಹಾಕಲಿಕ್ಕೆ ಏಕೆಂದರೆ ಅದು ತಿನ್ನಲಿಕ್ಕೆ ಒಳ್ಳೆಯದಾಗುತ್ತೆ. ಮಿಡ್ಲಲ್ಲಿ ನೀರುಳ್ಳಿ ಸಿಗಲಿಕ್ಕೆ ತುಂಬ ಚೆಂದ ಆಗ್ತದೆ ಅಂಥೇಳಿ, ನಾವು ಬಾಯೆಲ್ಲ ಹಾಳಾಗಿರ್ತದಲ್ಲ, ಅದು ಖಡಕ್ಕಾಗಿ ತಿನ್ನಲಿಕ್ಕೆ ಭಾರಿ ಟೇಸ್ಟ್ ಆಗ್ತದೆ ಅಂಥೇಳಿ ಚಟ್ನಿ ಮಾಡಿದ್ದಾರೆ. ಚಟ್ನಿ ಮಾಡಿ ನೋಡಿ, ಸೈಡಲ್ಲಿ ಕಾಣ್ತಾ ಉಂಟು. ರಾಗಿ ರೊಟ್ಟಿ ಮಾಡಿದ್ದಾರೆ. ನನ್ನ ಫ್ರೆಂಡು ಕೋಲಕ್ಕೆ ಹೋಗಿದ್ದಾರಂತೆ. ಕೋಲಕ್ಕೆ ಹೋಗಿದ್ದಕ್ಕೆ ಅವರು ನಾನು ಮನೇಲಿ ಇರ್ತೀನಲ್ಲ, ಎಂತಾದರೂ ಒಂದು ವೀಡಿಯೋ ಹಾಕಬೇಕಲ್ಲ ಅಂತೇಳಿ ಕೋಲದಿಂದ ವೀಡಿಯೋ ಮಾಡ್ಕೊಂಬಂದಿದ್ದಾರೆ ನೋಡಿ ಅವರು. ಅದಕ್ಕೆ ಫ್ರೆಂಡು ಒಳ್ಳೆ ಫ್ರೆಂಡು ಸಹ ಇರ್ತಾರೆ, ಕೆಟ್ಟ ಫ್ರೆಂಡು ಸಹ ಇರ್ತಾರೆ, ಜೀವಕ್ಕೆ ಜೀವ ಕೊಡೋ ಫ್ರೆಂಡು ಸಹ ಇರ್ತಾರೆ. ಹಾಗೆ ಈಗ ಒಂದು ಕೋಲದ ವೀಡಿಯೋ ಸಹ ಮಾಡ್ಕೊಂಬಂದಿದೆ ನನಗೆ. ಈ ಕೋಲದ ವೀಡಿಯೋ ಸ್ವಲ್ಪ ಹಾಕಿ ಅಂತ. ಆದರೆ ಎಲ್ಲಿ ಕೋಲ ಅದೆಲ್ಲ ನನಗೆ ಮರ್ತೋಗಿದೆ, ಅವರು ಹೇಳಿದ್ದಾರೆ. ಹಾಗೆ ಎಲ್ಲಿದ್ದು ಕೋಲ ಅಂತ ಹೇಳಲಿಕ್ಕೆ ಮರ್ತೋಗಿದ್ದಾರೆ. ಹಾಗೆ ನಾನು ಕೋಲದ ವೀಡಿಯೋ ಸಹ ಹಾಕಿದ್ದೀನಿ. ಅದು ಚಿಕ್ಕ ಮಕ್ಕಳು ವೀಡಿಯೋ ಮಾಡಿದೆ, ಅವರಿಗೆ ವೀಡಿಯೋ ಮಾಡಲಿಕ್ಕೆ ಬರಲಿಲ್ಲ. ಹಾಗಾಗಿ ಸ್ವಲ್ಪ ಸರಿ ಕಟ್ಟು ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಹಾಗೆ ಕ್ಯಾಮರಾ ಎಲ್ಲ ಆಚೆ ತಿರುಗಿ ಸ್ವಲ್ಪ ಶೇಕ್ ಆಗಿದೆ. ಚಿಂತೆ ಇಲ್ಲ, ಇಷ್ಟಾದರೆ ಹೆಲ್ಪ್ ಮಾಡಿದಾರಲ್ಲ, ಕುಟುಂಬದವ್ರಿಗಿಂತ ನಮಗೆ ಒಂದು ಫ್ರೆಂಡ್ ಹೆಲ್ಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ವೀಡಿಯೋ ನಾನು ಅದಕ್ಕೆ ವಾಯ್ಸೇ ಕೊಟ್ಟಿದ್ದೀನಿ, ಯಾಕೆಂದರೆ ಅದು ಅರ್ಧ ನನಗೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಫುಲ್ ವಾಯ್ಸ್ ಕೊಟ್ಟಿದ್ದೀನಿ. ಈಗ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಉಂಟದು ವೀಡಿಯೋದು. ಈಗ ಅದಕ್ಕೆ ಹೇಳಿದ್ರು, ಫ್ರೆಂಡ್ಶಿಪ್ ಬೇಕು ನಮಗೆ, ಯಾವುದಕ್ಕೆ ಒಬ್ಬರಿಗೆ ಒಂದು ಫ್ರೆಂಡ್ ಆದರೆ ಇರಬೇಕು ಅಂತ ಇದಕ್ಕೆ ಹೇಳೋದು. ಒಳ್ಳೆ ಒಂದು ಫ್ರೆಂಡ್ ಮಾಡ್ಕೊಳ್ಬೇಕು ಅಂತ ಹೇಳೋದು. ಹಾಗೆ ನನ್ನ ಮಗ, ನಾನು ಬರೋದಲ್ಲೇ ಇದು ಬೀಚಿಗೆ ಹೋದದ್ದು ವೀಡಿಯೋ. ಬೀಚಿಗೆ ಹೋಗು ಅಂದರೆ ನಮಗೆ ಟ್ಯಾಬ್ಲೆಟ್ ಎಲ್ಲ ಸ್ವಲ್ಪ ಐಟಮ್ ತೊಗೊಳ್ಲಿಕ್ಕಿತ್ತು. ಹಾಗೆ ನೀನು ಮನೆಗಿದ್ದೆಲ್ಲ ಇದೆಯಲ್ಲ, ಹೋಗುವ ಸ್ವಲ್ಪ ಅಂತ ನಾನು ಸಹ ಕರ್ಕೊಂಡೋದ್ರು. ಹೋಗುವಾಗ ಸುಮ್ಮನೆ ಒಂದು ರೌಂಡು ತಿರ್ಗಾಡ್ಕೊಂಡು ಬಂದದಷ್ಟೇ. ಬೀಚಿಗೆ ಹೋಗಿ ಸುಮ್ಮನೆ ಹೋಗಿ ತಿರುಗಿದು ಒಂದು ಸನ್ಸೆಟ್ ನೋಡಿಕೊಂಡು ಸೀದಾ ಬಂದದ್ದು ನೋಡಿ. ಹಾಗೆ ಹೋಗುವಾಗ ಒಂದು 30 ರೂಪೀಸ್ ಕೊಡಲೇಬೇಕು. ಹಾಗೆ ಸ್ವಲ್ಪ ಅಲ್ಲಿಂದ ಅಲ್ಲಿಗೆ ಒಂಚೂರು ವೀಡಿಯೋ ಮಾಡ್ಕೊಂಡು ಬಂದೆ ನಾನು. ಹೀಗೆ ಬೀಚಿಗೆ ಹೋಗುವಾಗ 30 ರೂಪೀಸ್ ಕೊಡಬೇಕು, ಒಂದು ಒಳಗೆ ಹೋಗಬೇಕು. ಮೀನು ಫ್ರೈ ಎಲ್ಲ ಸಿಗ್ತದೆ ಅಂತ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ನಿಮಗೆ. ಮೀನು ಫ್ರೈ ಎಂತ ಬೇಕು ತಿನ್ನಲಿಕ್ಕೆ, ಒಳ್ಳೆ ಫುಡ್ ಸಿಗ್ತದೆ, ಟೈಮ್ ಪಾಸ್ ಫುಡ್ ಅಂತಲೇ ಹೇಳ್ಬೋದು. ಸನ್ಸೆಟ್ ಆಗ್ತಾ ಉಂಟು ನೋಡಿ, ಸೂರ್ಯನ ಕಿರಣ ಬೀಳ್ತಾ ಉಂಟು, ಎಷ್ಟು ಚೆಂದ ಕಾಣ್ತಾ ಉಂಟು ನೋಡಿ. ಹೋಗುವಾಗ ಕಣ್ಣಿಗೆ ಹೊಡಿತಾ ಉಂಟು. ಹಾಗೆ ಅದೊಂದು ಸ್ವಲ್ಪ ನೋಡಿದ್ದು ವೀಡಿಯೋ ಸೆಟ್ ಮಾಡಿ ನೋಡಿ, ಎಷ್ಟು ಚೆಂದ ಕಾಣ್ತಾ ಉಂಟಲ್ಲ. ಸಂಜೆ ಹೋಗುವಾಗ ಎಲ್ಲ ಬೇಜಾರು ಸಹ ಹೋಗ್ತದೆ. ಇಂಥದ್ದೆಲ್ಲ ಒಂದು ವ್ಯೂಸ್ ನೋಡಿದರೆ ಎಷ್ಟು ಚೆಂದ ಕಾಣ್ತಾ ಉಂಟು. ಹಾಗೆ ಎಲ್ಲೂ ಸಹ ನಿಲ್ಲಿಲ್ಲ ನಾವು. ಈಗ ಸುಮ್ಮನೆ ಹೋಗಿ ಒಂದು ಕಾರ್ ಓಪನ್ ಮಾಡಿ ಒಂದು 5 ನಿಮಿಷ ಅಲ್ಲಿ ಪಾರ್ಕ್ ಮಾಡಿದಷ್ಟೇ. ನೀವು 5 ನಿಮಿಷ ನಿಲ್ಲಲಿಕ್ಕೂ ಸಹ ಪಾರ್ಕಿಗೆ ದುಡ್ಡು ಹಣ ಕೊಡಲೇಬೇಕು. ಹಾಗೆ ಕೊಟ್ಟದ್ದು ಒಂದು ಸ್ವಲ್ಪ ಇದು ಮಾಡಿ ವೀಡಿಯೋ ಮಾಡಿದಲ್ಲೇ. ತುಂಬ ಜನ ಇದ್ದರು, ನೋಡಲಿಕ್ಕೆ ಒಂದು ಖುಷಿನೇ ಆಯಿತು ಮಾತ್ರ. ಬೋಟೆಲ್ಲ ತುಂಬ ಗಾಳಿ, ಶಿವರಾತ್ರಿ ಗಾಳಿ ಬಂದಿದೆ ಅಂತ ಬೋಟೆಲ್ಲ ಮೇಲೆ ಬಂದು ನಿಂತಿದೆ. ಹಾಗೆ ಒಂದು ಸ್ವಲ್ಪ ಹೀಗೆ ನೋಡಿಕೊಂಡು ಒಂದು 5 ನಿಮಿಷ ಕಾರ್ ಒಳಗೆ ಕೂತ್ಕೊಂಡು ಸೀದಾ ಬಂದದ್ದು. ಮತ್ತು ಜಾಸ್ತಿ ದಿವಸ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ಲ, ಹಾಗೆ ಕೆಲವರೆಲ್ಲ ಕಮೆಂಟ್ ಮಾಡ್ತಾಯಿದ್ರಿ, ಎಂತಾಗಿದೆ ನಿಮಗೆ, ನನಗೆ ನೀವು ಮುಖ ತೋರಿಸಿ ವೀಡಿಯೋ ಮಾಡಿ ಎಂತಾಗಿದೆ ಅಂತ. ಮಾಡ್ತೀನಿ, ಸ್ವಲ್ಪ ದಿನ ಟೈಮ್ ಕೊಡಿ, ಮಾಡ್ತೇನೆ. ನನ್ನ ಮಗ ನೋಡಿ, ನಾನು ಇಲ್ಲದೆ ಒಂದು ಡಿಮಾರ್ಟಿಗೆ ಐಟಮ್ ತೊಗೊಂಡ್ಬಂದಿದ್ದಾನೆ. ಗೋಧಿ ಹಿಟ್ಟು, ರಾಗಿ ಹಿಟ್ಟು 5 kg ಇಟ್ಕೊಂಬಂದಿದ್ದಾನೆ. ಅಮ್ಮನಿಗೆ ಶುಗರಿಗೆಲ್ಲ ಒಳ್ಳೆಯದಾಗ್ತದೆ ಅಂತ. ಹಾಗೆ ರಾಗಿ ಹಿಟ್ಟಲ್ಲಿ ಕೆಲವೆಲ್ಲ ರೆಸಿಪಿ ಮಾಡಿ ತೋರಿಸ್ತೀನಿ. ಶುಗರ್ನವ್ರಿಗೆ ಬೆಸ್ಟ್ ಆಗ್ತದೆ ಅಂತಲೇ ಹೇಳ್ಬೋದು. ಬೋರು ಸಹ ಆಗೋದಿಲ್ಲ. ಹಾಗೆ ಅಮ್ಮ ಅದನ್ನೆಲ್ಲ ಕ್ಲೀನ್ ಮಾಡಿ ಡಬ್ಬಿಗೆಲ್ಲ ತುಂಬಿಸಿರ್ತಾಯಿದ್ದಾರೆ ನೋಡಿ, ಎಲ್ಲ ತುಂಬಿಸಿರ್ತಾಯಿದ್ದಾರೆ. ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎಲ್ಲ ಸಾಮಾನು ಇಟ್ಕೊಂಡು ಬಂದಿದ್ದಾನೆ. ಹಾಗಾಗಿ ನಾನು ಅದನ್ನೊಂದು ತೋರಿಸೋ ನಿಮಗೆ ಅಂತೇಳಿ. ತಾಯಿ ಮಲಗಿದಲ್ಲಿದ್ದರೆ ಮಕ್ಕಳಿಗೆಲ್ಲ ಜವಾಬ್ದಾರಿ ಬರ್ತದೇನೆ ನೋಡಿ, ಯಾವ ನಮೂನೆ ಐಟಮ್ ತಂದಿದ್ದಾನೆ ಅಂತ ಎಲ್ಲ ಇಟ್ಕೊಂಬಂದಿದ್ದಾನೆ. ನನ್ನನ್ನು ಕರೆದ, ಹೋಗುವ, ನಾನು ಹೇಳಿದೆ ಅಲ್ಲಿ ಕೂತ್ಕೊಳ್ಳಿಕ್ಕೆಲ್ಲ ಪ್ಲೇಸ್ ಇಲ್ಲ ಮಾರೆ, ನಾನು ಬರೋದಿಲ್ಲ, ನೀನು ಗೊತ್ತಿದ್ದು ತೊಗೊಂಡು ಬಾ ಅಂತ ಹೇಳಿದೆ. ಅದಕ್ಕೆ ಎಲ್ಲ ಹಿಡ್ಕೊಂಡು ಬಂದಿದ್ದಾನೆ. ಹಿಡ್ಕೊಂಡು ಬಂದು ನೋಡಿ, ಅಮ್ಮಮ್ಮ ಎಲ್ಲ ತೆಗೆದಿಡ್ತಾರೆ ಪೂರ. ಆದರೆ ಸ್ವಲ್ಪ ಕನ್ಫ್ಯೂಸನ್ ಸಾಮಾನು ತೊಗೊಂಬಂದೇನೆ, ಎಂತ ತರಬೇಕು ಅಂತ ಗೊತ್ತಿಲ್ಲ. ಆದರೆ ತಂದಿದ್ದಾನೆ, ಪರವಾಗಿಲ್ಲ, ಇಷ್ಟು ತಂದರೆ ಸಾಕು ಮಕ್ಕಳು.
ಈಗ ನೋಡಿ ಇಷ್ಟು ಗೋಧಿ ಹಿಟ್ಟು ತಂದಿದ್ದಾನೆ ನೋಡಿ. ನನಗೆ ಏನೆಲ್ಲ ಬರ್ತದೆ ಮಂಡೆಯಲ್ಲಿ ಅದೆಲ್ಲ ಹಿಡ್ಕೊಂಡು ಬಂದಿದ್ದಾನೆ. ಆದರೆ ಈಗ ಇತ್ತೀಚೆಗೆ ಸ್ವಲ್ಪ ಅದರ ರೇಟೆಲ್ಲ ಹೆಚ್ಚು ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. ಆದರೂ ತಾಯಿ ಹೋಗೋದು ಇಷ್ಟು ತಂದೆ ಏನಂದರೆ ಸ್ವಲ್ಪ ಹುಷಾರು. ನನಗೊಂದು ನಮ್ಮನೆ ಖುಷಿ ಸಹ ಆಯಿತು ಅವನು ಐಟಮ್ ಇಷ್ಟು ತಂದಿದ್ದಕ್ಕೆ. ಹೀಗೆ ಅದನ್ನು ನಿಮಗೆ ತೋರಿಸಿದ್ದೀನಿ. ಬಿಸ್ಕೆಟು ಎಲ್ಲ ಹಿಡ್ಕೊಂಡ್ಬಂದಿದ್ದಾನೆ. ಮತ್ತು ನೋಡಿದ್ದು ಬಿಸ್ಕೆಟ್ ತಂದಿದ್ದಾನೆ ಇಷ್ಟರದ್ದು. ಮನೇಲಿ ಕೂತ್ಕೊಂಡು ಬೋರ್ ಹತ್ರ ತಿನ್ನಲಿಕ್ಕೆ ಅಂತ ಬಿಸ್ಕೆಟ್ ಹಿಡ್ಕೊಂಡ್ಬಂದಿದ್ದಾನೆ. ಇದೊಂದು ಬೌಲೆಲ್ಲ ತಂದಿದ್ದಾನೆ ನೋಡಿ. ಅದು ಅಮ್ಮನಿಗೆ ನನಗೆ ಬಡಿಸಿಡ್ಲಿಕ್ಕೆ, ನನಗೆ ಡಿಸ್ಪ್ಲೇಗೆಲ್ಲ ನನಗೆ ಏನಾದ್ರು ರೆಸಿಪಿ ಮಾಡಿದೆ ಬಡಿಸ್ಬೇಕಲ್ಲ, ಅದನ್ನು ತೋರಿಸ್ಲಿಕ್ಕೋಸ್ಕರ ಹಿಡ್ಕೊಂಬಂದಿದ್ದಾನೆ ಎಲ್ಲ. ಹಾಗೆ ಅಮ್ಮ ಇದು ಬೇಲ್ ಪೌಡರು ಎಲ್ಲ 2 ಬ್ಯಾಗ್ ಐಟಮ್ ತಗೊಂಡು ಬಂದಿದ್ದಾನೆ. ಮಕ್ಕಳಿಗೆ ಒಂದು ಜವಾಬ್ದಾರಿ ಬರೋದಂದರೆ ಹೀಗೇನಾ ಅಂತ. ನಿಮ್ಮ ಮನೆಯಲ್ಲೆಲ್ಲ ಹೀಗೆ ಮಕ್ಕಳು ತರ್ತಾರೆ ಅಂತ ಕಮೆಂಟ್ ಮಾಡಿ. ನೋಡಿ, ಉಪ್ಪಿಂದ ಹಿಡಿದು ಪೇಸ್ಟು, ಉಪ್ಪು ಎಲ್ಲ ಹಿಡ್ಕೊಂಬಂದಿದ್ದಾನೆ. ದೀಪದೆಣ್ಣೆ, ತೆಂಗಿನೆಣ್ಣೆ, ಬೇಲ್ ಪೌಡರು ಅಂತ ಇಷ್ಟು ಹಿಡ್ಕೊಂಬಂದಿದ್ದಾನೆ. ಇದೊಂದು ನಾನು ರೆಸಿಪಿ ಎಲ್ಲ ಮಾಡಿದರೆ ಹಾಕ್ಲಿಕ್ಕೆ ಅಂತ ಒಂದು ಬೌಲ್ ಮತ್ತು ಒಂದು ವೈಟ್ ಪ್ಲೇಟ್ ಹಿಡ್ಕೊಂಬಂದಿದ್ದಾನೆ. ಇದು ನೋಡಿ ಹೆಂಗಿದ್ರು ತುಪ್ಪ. ನಾನೆನಿಸಿದೆ ಇದು ತುಪ್ಪ ಲಾಸ್ಟ್ ಟೈಮ್ ತುಪ್ಪ ತಗೊಂಡ್ಬಂದಿದ್ದೆ, ಹಿಡ್ಕೊಂಡು ಒಂದು ಚೂರು ಸಹ ಒಳ್ಳೆದಿರಲಿಲ್ಲ. ಅದಕ್ಕೆ ಅಮ್ಮ ಅದನ್ನು ತೋರಿಸ್ತಾ ಇದ್ದಾರೆ. ಹೆಂಗಿದ್ರು ತುಪ್ಪ ತಂದಿದ್ದಾನೆ, 1 kg ತುಪ್ಪ. ಅದು ಒಳ್ಳೆದಿತ್ತು ತುಪ್ಪ, ಪರಿಮಳ ಮನೇಲಿ ಮಾಡಿದಾಗೆ ತುಪ್ಪ ಪರಿಮಳ ಬರ್ತಿತ್ತು. ಆದರೆ ಅದು ಬಿಸಿ ಮಾಡಿದ್ಮೇಲೆ ಹೇಗೆ ಅಂತ ಗೊತ್ತಿಲ್ಲ. ನಾವು ತಿನ್ನಲಿಕ್ಕೆ ನನ್ನ ಮನೆಯಲ್ಲೇ ಅಮ್ಮ ಮಾಡ್ತಾರೆ. ಇದು ದೇವರ ದೀಪಕ್ಕೆ ಅಂತ ಹೇಳ್ಕೊಂಡು ಬಂದದು. ಆದರೆ ನೋಡಬೇಕಾದ್ರೆ ಒಂದು ಸ್ವಲ್ಪ ಬಿಸಿ ಮಾಡಿ ದೀಪಕ್ಕೆ ಹೇಗೆ ಪರಿಮಳ ಎಲ್ಲ ಒಳ್ಳೆಯದಿತ್ತು ನೋಡಿ. ಈ ಥರ ಉಂಟು ಇವತ್ತಿನ ವೀಡಿಯೋ. ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.